ಸಬ್ಸಿಡಿ ತಗೋ ಸಂಬಂಧ ಮಾತ್ರ ಕುರಿ ಸಾಗಾಣಿಕೆ ಮಾಡಿದವ್ರು ಭಾಳ ಜನ ಅದಾರ. ಸೊ ಅಂಥವೆಲ್ಲ ಗೊತ್ತಾಗಿ ಅವನ್ನೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಸರ್ ಜೀರೋದಿಂದ ಹೀರೋ ಆದವರು ಇದ್ದಾರೆ, ಆಮೇಲೆ ಹೀರೋ ಆದವ್ರು ಜೀರೋ ಆದವರು ಇದ್ದಾರೆ. ಸ್ಟಾರ್ಟಿಂಗ್ ಬೇಸ್ನಾಗ ಹೇಳ್ತೇನೆ, ಭಾಳ ಖರ್ಚು ಮಾಡಬೇಡ್ರಿ, ಶೆಡ್ ಮಾಡಿದ್ದು ಡೆಡ್ ಅಮೌಂಟು ಯಾವುದು ರಿಟರ್ನ್ ಆಗಂಗಿಲ್ಲ ಅಂತ ಹೇಳ್ತೇನೆ. ಅದಕ್ಕೆ ಶೆಡ್ಗೆ ಯಾರು ಹೆಚ್ಚಿನ ಪ್ರಮಾಣದಾಗ ಇನ್ವೆಸ್ಟ್ಮೆಂಟ್ ಮಾಡಬೇಡ್ರಿ. ಅದನ್ನು ಕುರಿಗೆ ಅಥವಾ ಮೇಕೆಗೆ ಹಾಕ್ರಿ, ಅದು ರಿಟರ್ನ್ ಆಗುತ್ತೆ. ಈ ಶೆಡ್ಗೆ ಹಾಕಿದ್ದು ಯಾವುದು ರಿಟರ್ನ್ ಆಗೋದಿಲ್ಲ. ನಮಸ್ಕಾರ ಎಲ್ಲ ನನ್ನ ರೈತ ಬಾಂಧವರಿಗೆ. ನೋಡ್ರಿ, ನಾವು ಒಂದನೇ ಪಾರ್ಟ್ ವಿಡಿಯೋ ಒಳಗೆ ಕುರಿಗಳ ಸಾಕಾಣಿಕೆ ಮತ್ತು ಮೇಕೆಗಳ ಸಾಕಾಣಿಕೆ ಬಗ್ಗೆ ಎಲ್ಲ ರೀತಿಯ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟು, ಹಂಗೆ ನಿಮ್ಗೆ ಎರಡನೇ ಪಾರ್ಟ್ ವಿಡಿಯೋ ಒಳಗೆ ಯಾವ ರೀತಿ ತಳಿಯನ್ನು ಆಯ್ಕೆ ಮಾಡ್ಕೋಬೇಕು ಕುರಿ ಮತ್ತು ಮೇಕೆಗಳ ಬಗ್ಗೆ ಅಂತೇಳಿ ನಮ್ಮ ಮಾರುತಿ ಮರಡಿ ಮೌರ್ಯ ಸರ್ ಅವರು ಎಲ್ಲ ತಿಳಿಸ್ಕೊಟ್ರು. ಹಂಗೆ ನೋಡ್ರಿ, ಈಗ ಮೂರನೇ ಪಾರ್ಟ್ ವಿಡಿಯೋ ಒಳಗೆ ನಾವು ಇವತ್ತು ಯಾವ ರೀತಿ ಶೆಡ್ ಹಾಕೋಬೇಕಂತೆಲ್ಲ ತಿಳಿಸ್ಕೊಡ್ತಾರೆ ಸರ್. ನೋಡ್ರಿ, ಇವ್ರ ಕಡೆ ನಾವು ಎಷ್ಟೇ ಮಾಹಿತಿ ತಿಳ್ಕೊಂಡ್ರು ನಾವು ಕಡಿಮೆನ. ಇವಾಗ ನೋಡ್ರಿ, ಒಬ್ಬರು ಏನು ಮಾಡ್ತಾರೆ, ಸ್ಟಾರ್ಟಿಂಗ್ ಅವ್ರ ಕಡೆ ಅಮೌಂಟ್ ಇರ್ತೈತಿ, ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡಿದವ್ರನ್ನ ಹೈಟೆಕ್ ಫಾರ್ಮ್ ಮಾಡಿಬಿಡ್ತಾರೆ. ಸೊ ಅವ್ರ ಬಗ್ಗೆ ಅದರ ಮೇಂಟೆನೆನ್ಸ್ ಬಗ್ಗೆ ಎಲ್ಲ ಗೊತ್ತಿರಂಗಿಲ್ಲ, ಒಮ್ಮೆ ಲಾಸ್ ಆಗೋ ಚಾನ್ಸಸ್ ಇರ್ತೈತಿ. ಒಬ್ಬೊಬ್ರ ಕಡೆ ನೋಡ್ರಿ, ಬಂಡವಾಳ ಇರಂಗಿಲ್ಲ, ಹೆಚ್ಚು ಅಮೌಂಟ್ ಇಲ್ದಕ್ಕಾಗಿ ಹೆಂಗೆ ಮಾಡೋದಪ್ಪ ಅಂತೇಳಿ ಯೋಚನೆ ಮಾಡ್ತಿರ್ತಾರೆ. ಸೊ ಅದನ್ನೆಲ್ಲ ಮಾಹಿತಿಯನ್ನು ನಮ್ಮ ಮಾರುತಿ ಮರಡಿ ಮೌರ್ಯ ಸರ್ ಕಡೆಯಿಂದ ಎಲ್ಲ ಕೇಳೋಣ ಬನ್ನಿ. ಸರ್, ನೀವು ಎಲ್ಲ ರೀತಿ ಮಾಹಿತಿ ತಿಳಿಸ್ಕೊಟ್ರಿ. ಇವತ್ತು ಈ ವಿಡಿಯೋ ಮೂರನೇ ಪಾರ್ಟ್ ವಿಡಿಯೋ ಒಳಗೆ ನಮಗೆ ಯಾವ ರೀತಿ ಶೆಡ್ ಹಾಕೊಂಡ್ರೆ ಅನುಕೂಲ ಆಕೈತ್ರಿ, ಏನು ಹೈಟೆಕ್ ಹಾಕೋಬೇಕು ಅಥವಾ ನೆಲದ ಮೇಲೆ ಮಾಡಬೇಕು, ಏನು ಸಣ್ಣ ಒಂದು ಚಪ್ರ ಹಾಕೊಂಡು ಮಾಡ್ರೆ ಬೆಟ್ರಿ, ಯಾವ ರೀತಿ ಮಾಡ್ಬೇಕು ಹೇಳ್ಕೊಡ್ರಿ ನಮಗೆಲ್ಲ ಅಥವಾ ನಮ್ಗೆ ಯಾವ್ದಾರ ಈಗ ಗೌರ್ಮೆಂಟ್ ಒಳಗೆ ಏನಾರ ಸ್ಕೀಮ್ ಅದಾವು, ಸ್ಕೀಮ್ ಅಪ್ಲೈ ಮಾಡ್ಕೊಂಡು ನಾವು ಶೆಡ್ ಹಾಕೊಂಡ್ರೆ ಚಲೋನು, ಎಲ್ಲ ರೀತಿಯ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ರಿ. ಎಲ್ಲರಿಗೂ ನಮಸ್ಕಾರ ಸರ್. ಈಗ ಶೆಡ್ಡು ನಿರ್ಮಾಣ ಅಂತ ಬಂದಾಗ ನಾನು 13 ವರ್ಷ ಜರ್ನಿ ಒಳಗಡೆ ಸರ್ ಜೀರೋದಿಂದ ಹೀರೋ ಆದವರು ಇದ್ದಾರೆ, ಆಮೇಲೆ ಹೀರೋ ಆದವ್ರು ಜೀರೋ ಆದವರು ಇದ್ದಾರೆ. ಇಲ್ಲಿ ಕಂಪ್ಯಾರಿಸನ್ ಹೆಂಗಂತಂದ್ರೆ, ಎಷ್ಟೋ ಜನ ಒಂದನೇ ಸ್ಟೆಪ್ಪಿಂದ ಹೋಗಿ ಸಕ್ಸಸ್ ಕಂಡವರು ಇಲ್ಲಿ 10ರಿಂದ 20 ಜನ ಇದ್ದಾರೆ. ಮತ್ತು ಇನ್ನೊಂದು ಒಂದು ನನ್ನ ಹತ್ರ ದುಡ್ಡು ಐತಿ, ನಾನು ನೇರವಾಗಿ ಶೆಡ್ಗೆ ಹೋಗಿ ಹೆವಿ ಇನ್ವೆಸ್ಟ್ಮೆಂಟ್ ಆಗಿ ಜೀರೋ ಆಗಿ ಶೆಡ್ಡನ್ನು ಅರ್ಧ ರೇಟಿಗೆ ಮಾರಿದವರು ಅದಾರ. ಆಮೇಲೆ ಇವತ್ತು ನಾನು ಕುರಿ ಕೊಟ್ಟಂಥ ಕುರಿನೂ ವಾಪಸ್ ನನಗೆ ಮೇಂಟೈನ್ ಆಗುವತ್ತಂತೇಳಿ ವಾಪಸ್ ಕೊಟ್ಟವ್ರು ಇದ್ದಾರೆ. ಸೊ ಇಲ್ಲಿ ಏನು ಕಂಡು ಬರ್ತೈತೆ ಅಂತಂದ್ರೆ, ಈಗ ಜೀರೋದ ಹೀರೋ ಅದಾರು ಅಂತಂದ್ರೆ ಇಲ್ಲೇ ರಾಮನಗೌಡ ಪಾಟೀಲ್ ಅಂತದಾರೆ, PG ಹುಣಸಾಡ್ರಿ, ಆಮೇಲೆ ಮುತ್ಯಪ್ಪ ಐದುಡ್ಡಿ ಅಂತಿದ್ದಾರೆ, ಆಮೇಲೆ ಸಿದ್ದಪ್ಪ ಐದುಡ್ಡಿ ಅಂತಿದ್ದಾರೆ, ಆಮೇಲೆ ಅಲ್ಲಿ ಭೀಮ್ಶಿ ಕೊರ್ಕ್ ಪೂಜಾರಿ ಅಂತಿದ್ದಾರೆ. ಅಂದ್ರೆ ಭಾಳ ಜನ ಇದ್ದಾರೆ. ಇವರು ಎಲ್ಲ ಜೀರೋದಿಂದ ಒಂದು ಮಟ್ಟಕ್ಕೆ ಬಂದವ್ರು. ಇವತ್ತು ನಾರೀಸೋರ್ನ ರೀಬಿಲ್ಡರ್, ಇವತ್ತು ಅವರು ಒಂದು ವರ್ಷಕ್ಕೆ 10ರಿಂದ 15 ಲಕ್ಷ ರೂಪಾಯಿ ಅರ್ನ್ ಮಾಡ್ತಾ ಇದ್ದಾರೆ. ಇವರು ಬರೀ 3, 4, 5ರಿಂದ ಸ್ಟಾರ್ಟ್ ಮಾಡಿದ್ರು. ಕಳೆದ ನಾನು ಮಾಡೋ ಟೈಮ್ದಾಗ ನಂದೆಲ್ಲ ನೋಡ್ತಿದ್ರು, ನೋಡಿ ಅವ್ರ ಕಡೆಗೆ ಒಂದು 4-5 ತೊಗೊಂಡೋಗಿ ಇವತ್ತು ಅವ್ರ ಹತ್ರ 100 ಗಂಟಲೆ ಇದಾವೆ. ನಾನು ಕೂಡ ಲಾಸ್ಟ್ 300ವರೆಗೂ ಹೋಗಿ ಬಂದಿದ್ದೇನೆ. ಯಾಕಂದ್ರೆ ನಮ್ಮಲ್ಲಿ ಲೇಬರ್ದು ಸಮ್ಮಡ್ಡೆ ಶೆಡ್ಡಿಂದ ಮೇವಿಂದ ಎಲ್ಲ ಅಷ್ಟ ಬೇಕು ಅನ್ನೋ ಉದ್ದೇಶಕ್ಕಾಗಿ ನಾನು ನನ್ನ ಹಿಡಿತ ಎಷ್ಟೈತೆ ಅಷ್ಟೇ. ನನ್ನ ಉದ್ದೇಶ ಏನಪ್ಪ ಅಂದ್ರೆ 100-200 ಮಾಡೋಕ್ಕಿಂತಾನು ನಮಗೆ ಎಷ್ಟು ನೀಗ್ತೈತಿ ಹೈ ಕ್ವಾಲಿಟಿ ಹಾಕ್ಬೇಕು. ಸುಮ್ಮನೆ 100-200 ಹೂ ಅಂತ ಹಾಕೋದಕ್ಕಿಂತ ಅವ್ಕೆ ಮೇಂಟೈನ್ ಆಗಲಿಲ್ಲ ಅಂದ್ರೆ ಅಷ್ಟೇ ಕಷ್ಟ ಆಗುತ್ತೆ. ನೀವು 20-30 ಹಾಕೋಲ್ಲ, ಹೈ ಕ್ವಾಲಿಟಿ ಇಟ್ಕೋಬೇಕು. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಶೆಡ್ಡಿನ ಬಗ್ಗೆ ಹೇಳ್ಬೇಕಂತಂದ್ರೆ ಸರ್, ಮೊದಲು ಯಾರ ಕುರಿ ಸಾಗಾಣಿಕೆ ಅಥವಾ ಆಡು ಸಾಗಾಣಿಕೆ ಮಾಡ್ತಾನಂತ ಬರೋವ್ರಿಗೆ ನನ್ನೊಂದು ಕಿವಿಮಾತು ಏನಪ್ಪ ಅಂತಂದ್ರೆ, ಮೊದಲು ಕೆಳಗೆ 20-30 ಶೆಡ್ನಾಗ ಸ್ಟಾರ್ಟ್ ಮಾಡಿರಿ. ಹೆಂಗೆ ಸ್ಟಾರ್ಟ್ ಮಾಡಬೇಕು, ನಿಮ್ಗೆ ಒಂದು ಎಕರೆ ಇತ್ತಂದ್ರೆ ಎಲ್ಲಿ ಒಂದು ಮೂಲ್ಯಾಗ ನಿಮ್ಗೆ ಅನುಕೂಲ ಆದಲ್ಲಿ ಮೂಲ್ಯಾಗ 20-30 ಶೆಡ್ ಸ್ಟಾರ್ಟ್ ಮಾಡಿರಿ. ಈಗ ಸ್ಟಾರ್ಟಿಂಗ್ ಬೇಸ್ ಒಳಗೆ ಅಲ್ಲೇ ನಿಮ್ಗೆ ಇರಾಕಾತ್, ನಿಮ್ಗೆ ಏನು ಬೇಕು ಈಲು ಅಷ್ಟರೊಳಗೆ ಮಾಡಿರಿ. ನೀವು ಹಾಕೋದು 30-40 ಶೆಡ್ ಹಾಕಿರಿ ಅಂತಂದ್ರೆ ಒಂದು 50 ಬದುಕಿ ಹಿಡಿತಾವ. ಆದ್ರೆ ನೀವು 10-20 ಅಷ್ಟೇ ಹಾಕ್ರಿ. 10-20 ಯಾವ್ದಾರ ತಳಿ, ಲೋಕಲ್ ತಳಿ ಹಾಕಿ ಮಾನಸಿಕ ಆಗಬೇಡ್ರಿ. ಹಾಕೋದಿದ್ರೆ ನೀವು 100% ನೀವು ಇನ್ವಾಲ್ವ್ಮೆಂಟ್ ಆಗೋರಿದ್ರೆ ಅಂದ್ರೆ ಬೀಟಲ್ ಹಾಕ್ರಿ, ನಾರಿ ಹಾಕ್ರಿ, 10 ಹಾಕ್ರಿ, 20 ಹಾಕ್ರಿ, ಅಷ್ಟರಿಂದ ಸ್ಟಾರ್ಟ್ ಮಾಡಿರಿ. ನಿಮಗೆ 1 ವರ್ಷದಾಗ ಅನುಭವ ಆಗಿಬಿಡುತ್ತೆ. ಇನ್ನೊಂದು ಏನಂತಂದ್ರೆ, ಈಗ ಸಕ್ಸಸ್ ಏರಿ ಇಳಿತ ಹೆಂಗಿರ್ತಾವ ಅಂತಂದ್ರೆ, ಈಗ ಒಂದು ಹೊಳಿ ದಾಟತ್ತೀರಿ, 1 ವರ್ಷದ ಅವಧಿ ಒಳಗೆ ಹೊಳಿ ದಾಟತ್ತೀರಿ ಅಂದ್ರೆ ನೀವು 6 ತಿಂಗಳಿಗೆ ಹೋಗಿ ಆ ಕಡೆ ನೋಡೋಕ್ಕಾಗಲ್ಲ, ಈ ಕಡೆ ನೋಡೋಕ್ಕಾಗೋದಿಲ್ಲ. ಅದಕ್ಕೆ ಅವಾಗ ನೀವು ಏನಾದ್ರು ಧೈರ್ಯ ಮಾಡಿ ಈ ಕಷ್ಟ ನಷ್ಟ ಎಲ್ಲ ಭೇದಿಸಿ ಮುಂದೆ ಹೋದ್ರಿ, ನಿಮ್ಮನ್ನ ಹಿಡಿಯವ್ರು ಯಾರಿಲ್ಲ. ಒಂದು ವೇಳೆ ನೀವು ಅಲ್ಲಿ ಹೋಗಿ 6 ತಿಂಗಳಿಗೆ ಹೋಗಿ ವಾಪಸ್ ಬಂದ್ರಿ, ಮತ್ತು 30 ಲಕ್ಷ ಹಾಳಾಗಿ ಬರ್ತೀರಿ. ಇದನ್ನು ಯಾಕೆ ಹೇಳತ್ತೇನೆ ಅಂತಂದ್ರೆ, ಭಾಳ ಜನ ರೈತರು ದುಡ್ಡು ಐತೆ ಅಂತೇಳಿ ಮೊದಲೇ ಶೆಡ್ಗೆ ಹಾಕ್ತಾರು, ಮ್ಯಾನೇಜ್ಮೆಂಟಾಗಿ 6 ತಿಂಗಳು ಹೊಳ್ಳಿ ಬಂದು ಇಡೀ ಶೆಡ್ಡನ್ನು ಕಿತ್ತು ವಾಪಸ್ ಬೇರೆದವ್ರಿಗೆ ಅರ್ಧ ರೇಟಿಗೆ ಮಾರಿದವ್ರು ಅದಾರ. ಅದಕ್ಕೆ ನಾ ಹೇಳೋದು, ಮೊದಲು ನಿಮ್ಮ ಕೆಪಾಸಿಟಿ ನೀವು ತಿಳ್ಕೊಬೇಕಂದ್ರೆ ನೀವು ಮೊದಲು ನೆಲಕ್ಕೆ ಮಾಡಿರಿ. ಬರೀ 20-30 ಮಾಡಿರಿ, ನೆಲಕ್ಕೆ ಮಾಡಿರಿ. ಅದಾದ ನಂತರ 1 ವರ್ಷ ಅನುಭವ ಆದಮೇಲೆ ನಿಮ್ಮ 25-50 ಆಟೋಮೆಟಿಕ್ ನೀವು ಹೇಳೋದು ಬೇಡ, ನಿಮ್ಮ ದಾರಿನ ನಿಮ್ಮನ್ನ ಮುಂದಿನ ಹೆಜ್ಜೆಗೆ ಓದ್ಬಿಡ್ತೈತಿ. ಅವಾಗ ನೀವು ಹೈಟೆಕ್ ಮಾಡಿರಿ. ಆಗ ಹಳಿ ಇರುವಂಥ ಶೆಡ್ಡನ್ನು ಸ್ಟೋರ್ ರೂಮಾಗಿ ಕನ್ವರ್ಟ್ ಮಾಡಿರಿ. ಮುಂದೆ ದೊಡ್ಡ ಶೆಡ್ ಮಾಡಿರಿ. ಅಲ್ಲಿ ಬಡ್ಡಿಯಾಗ
40-50 ಮಾಡಿರಿ, ಬಡ್ಡ್ಯಾಗ 200-300 ಕೋಳಿ ಹಾಕ್ರಿ, ಮ್ಯಾಲೆ ಯಾವ್ದು ಬೇಕಾದ್ರೆ ಬ್ರೀಡ್ ಹಾಕ್ರಿ, ಮಾಡ್ಬೋದು. ಇನ್ನು ಕಟ್ಟಿಗೆ ಚಪ್ರ ಹಾಕೊಂಡು ಮಾಡೋರ್ದು ನಾ ಸ್ಟಾರ್ಟಿಂಗ್ ಬೇಸ್ನಾಗ ಹೇಳ್ತೇನೆ, ಭಾಳ ಖರ್ಚು ಮಾಡಬೇಡ್ರಿ, ಶೆಡ್ ಮಾಡಿದ್ದು ಡೆಡ್ ಅಮೌಂಟು ಯಾವುದು ರಿಟರ್ನ್ ಆಗಂಗಿಲ್ಲ ಅಂತ ಹೇಳ್ತೇನೆ. ಅದಕ್ಕೆ ಶೆಡ್ಗೆ ಯಾರು ಹೆಚ್ಚಿನ ಪ್ರಮಾಣದಾಗ ಇನ್ವೆಸ್ಟ್ಮೆಂಟ್ ಮಾಡಬೇಡ್ರಿ. ಅದನ್ನು ಕುರಿಗೆ ಅಥವಾ ಮೇಕೆಗೆ ಹಾಕ್ರಿ, ಅದು ರಿಟರ್ನ್ ಆಗುತ್ತೆ. ಈ ಶೆಡ್ಗೆ ಹಾಕಿದ್ದು ಯಾವುದೂ ರಿಟರ್ನ್ ಆಗೋದಿಲ್ಲ. ಸೊ ಹೀಗಾಗಿ ನೀವು ಶೆಡ್ಡಿಗೆ ಮಾಡ್ಬೇಕಾದ್ರೆ ನೇರವಾಗಿ ನಮ್ಮ ಶೆಡ್ ಬಂದು ನೋಡ್ರಿ, ನಮ್ಮಲ್ಲಿ ಮೊದಲು ಕಟ್ಟಿಗೆ ಐತಿ, ಈಗ ಮ್ಯಾಟ್ ಹಾಕಿದ್ದೀವಿ. ಇದ್ರೊಳಗೆ ಜಂಗ್ ಹಿಡಿಬಾರ್ದಂತ ಒಳಗೆ ಪ್ಲಾಸ್ಟಿಕ್ ಫೈಬರ್ ಮ್ಯಾಟ್ ಹಾಕೊಂಡಿರ್ತೀವಿ ಒಳಗಡೆ. ಮತ್ತೆ ಈ ಕ್ಯಾನ್ವಾಸ್ ಪೈಪ್ ಅಂತ ಬರುತ್ತೆ, ಅವನ್ನೆಲ್ಲ ಹಾಕಿರ್ತೀವಿ. ಸೊ ಅದಕ್ಕೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಒಂದ್ಸಲ ಶೆಡ್ಡಿಗೆ ಬರ್ರಿ. ನಿಮ್ಮಲ್ಲಿ ಶೆಡ್ ಮಾಡೋರಿದ್ರೆ ನಮ್ಮ ಕಡೆ ಮಾಹಿತಿ ತೊಗೊಂಡು ಶೆಡ್ ಮಾಡಿರಿ. ಒಂದು ವೇಳೆ ನಿಮ್ಮಲ್ಲಿ ಮಾಡೋರು ಇಲ್ಲಪ್ಪ ಅಂತಂದ್ರೆ ಅಗದಿ ಚೀಪ್ ರೇಟ್ನಾಗ ಹೈ ಕ್ವಾಲಿಟಿ ನಮ್ಮಲ್ಲಿ ಹುಡುಗರಿದ್ದಾರೆ, ಶೆಡ್ ಮಾಡಿ ಕೊಡ್ತಾರೆ. ನಿಮಗೆ ಕಟ್ಟಿಯಾಗಿ ಮಾಡಬೇಕು ಅಥವಾ ಮ್ಯಾಟ್ ಒಳಗೆ ಮಾಡಬೇಕು, ಏನು ಬೇಕಲ್ಲ ಎಲ್ಲ ಥರದ ಮಾಹಿತಿ ಕೊಟ್ಟು ನಿಮಗೆ ಸಂಪೂರ್ಣ ಅಗದಿ ಫಾಸ್ಟ್ ಒಳಗೆ ಶೆಡ್ಡನ್ನು ರೆಡಿ ಮಾಡಿಕೊಡುವಂಥ ಟೀಮ್ ನಮ್ಮ ಹತ್ರ, ನಮ್ಮ ಮೌರ್ಯ ಪಶುವೈದ್ಯ ಅಕಾಡೆಮಿ ವತಿಯಿಂದ ಮಾಡ್ತೀವಿ. ಆಮೇಲೆ ಈ ಫೈಬರ್ ಮ್ಯಾಟ್ ರೀ, ಎಲ್ಲರೂ ನಿಮ್ಗೆ 450, 55, 60 ರೇಟಿಗೆ ಕೊಡ್ತಾರೆ. ನಾನು ಹೋಲ್ಸೇಲ್ ರೀ, ವಿತ್ 10 ವರ್ಷ ಗ್ಯಾರಂಟಿ ಕೊಡ್ತೀನಿ. ನಮ್ಮ ಕಡೆ ತೊಗೊಂಡಂಥ ಮ್ಯಾಟ್ಗಳು 10 ವರ್ಷ ಗ್ಯಾರಂಟಿ ಕೊಡ್ತೀವಿ. ಜೊತೆಗೆ ನಾವು ತರಿಸಿ ಮುಂದೆ ನಿಂತು ಹೋಲ್ಸೇಲ್ ರೇಟ್ನಾಗ ನಿಮಗೆ ತರಿಸ್ಕೊಟ್ಟು ಶೆಡ್ಡನ್ನು ನಿರ್ಮಾಣ ಮಾಡಿ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಸರ್ ಅಂದ್ರೆ ಇವಾಗ ಇದು ಫೈಬರ್ ಮ್ಯಾಟ್ ಚಲೋ ರೀ, ಅಥವಾ ಈಗ ನೀವು ಅಲ್ಲಿ ಆ ಸೈಡ್ ಪಳಿ ಬಿಡಿಸಿರಿ ಅಲ್ಲ, ಆ ಚಲೋ ರೀ? ಸರ್ ಕಟ್ಟಿಗೆ ಏನಾಗುತ್ತೆ, ಕಟ್ಟಿಗೆ ಚಲೋ, ಮ್ಯಾಟು ಚಲೋ. ಬಟ್ ಈ ಮ್ಯಾಟ್ ಏನಾಗತ್ತೆ ರೀ, ಕೋಲ್ಡ್ನಾಗ ಓವರ್ ಕೋಲ್ಡ್ ಆಗುತ್ತೆ, ಹೀಟ್ನಾಗ ಓವರ್ ಹೀಟ್ ಆಗುತ್ತೆ. ಕಟ್ಟಿಗೆ ಅನ್ನೋದು ಬ್ಯಾಲೆನ್ಸ್ ಮಾಡ್ತೈತಿ. ಮಳೆಗಾಲದಾಗ ಈ ಉಚ್ಚ ಹಾಕಿದ ತಕ್ಷಣ ಹಿಂಗ್ ಬಿಡ್ತೈತಿ. ಬಟ್ ಸಮಸ್ಯೆ ಏನಂತಂದ್ರೆ ಕ್ಲೀನ್ ಜಾಸ್ತಿ ನಾವು ತೊಳ್ಕೊಂತಿರ್ಬೇಕು ಪ್ರತಿ ತಿಂಗಳು. ಕಟ್ಟಿಗೆ ಒಂದು ಸ್ವಲ್ಪ ನಡಕ ಗ್ಯಾಪ್ ಒಳಗೆ ಮರಿ ಕಾಲು ಸಿಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಈ ಮ್ಯಾಟ್ ಒಳಗೆ ಏನು ಸಿಗೋದಿಲ್ಲ. ತಿಂಗಳಿಗೊಂದ್ಸಲ ನಾವು ತೊಳೆದು ಹಿಂಗೆ ಒಂದು ಸ್ವಲ್ಪ ನಾವು ಒರೆಸು ಈ ಥರ ಮ್ಯಾಟ್ಲೆ ಈ ಥರ ಒರೆಸಿದ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಈಗ ಮ್ಯಾಟ್ ಸರಿ ಅನಿಸ್ತೈತಿ ನನಗೆ. ಅದಕ್ಕೆ ಇದು ಕಂಪ್ಯಾರಿಸನ್ ನೋಡಿದಾಗ ಕಟ್ಟಿಗೆನೂ ಬೆಟರ್. ಸೊ ಅವ್ರ ಅನುಕೂಲ, ಹಣದ ಮೂಲ ಇದ್ರ ಮೇಲೆ ಅವ್ರು ಯಾವ್ದು ಮಾಡ್ತಾರೋ ಅವ್ರ ಮೇಲೆ ಡಿಪೆಂಡ್. ಇದು 2x2 ಸಿಗ್ತೈತಿ. ಬಟ್ ಒಬ್ಬೊಬ್ರು ಕೊಡ್ತಿರ್ತಾವ್ರು, ಗ್ಯಾರಂಟಿ ಕೊಡೋದಿಲ್ಲ, ಕ್ವಾಲಿಟಿ ಕೊಡೋದಿಲ್ಲ. ಸೊ ನಾವು ನಮ್ಮ ರೈತರಿಗೆ ಕ್ವಾಲಿಟಿ ಜೊತೆಗೆ ಸ್ಟ್ಯಾಂಡರ್ಡ್ ಮತ್ತು ಗ್ಯಾರಂಟಿ ಕೊಟ್ಟು ನಾವು ಮುಂದೆ ಕೆಲಸ ಮಾಡಿಕೊಡ್ತೀವಿ. ಸರ್ ಇವಾಗ ರೀ ನೀವು ಎಲ್ಲ ಇದು ಶೆಡ್ಡಿನ ಬಗ್ಗೆ ಎಲ್ಲ ಹೇಳ್ರಿ. ಸೊ ಇದು ಯಾವ ಸ್ಕೀಮ್ ಅಥವಾ ಏನ್ರ ಅದಾವನ್ರಿ ಗೌರ್ಮೆಂಟ್ದು? ಸರ್ ಸ್ಕೀಮ್ ಒಳಗೆ NLM ಅಂತ ಇತ್ತು. NLM ಏನಾಗೈತೆ ಅಂತಂದ್ರೆ ಇಡೀ ಕರ್ನಾಟಕದಾಗ ಹೈಯೆಸ್ಟ್ ಫ್ರಾಡ್ ಮಾಡಿದ್ದ ಕರ್ನಾಟಕ ರೀ. ಯಾಕಂತಂದ್ರೆ ಟೋಟಲ್ ಒಂದು 4 ಲಕ್ಷ ಅಪ್ಲಿಕೇಶನ್ ಇದ್ರೆ ನಮ್ಮ ಕರ್ನಾಟಕದ 70ರಿಂದ 1 ಲಕ್ಷ ಅಪ್ಲಿಕೇಶನ್ ಅದಾವು. ಅದ್ರೊಳಗೆ ಆಲ್ರೆಡಿ 75,000 ರಿಜೆಕ್ಟ್ ಮಾಡಿದ್ದಾರೆ. ಯಾಕೆ ಮಾಡಿದಾರೆ ಅಂತ ಹೇಳ್ತೇನೆ ನಿಮ್ಗೆ. ಯಾರ್ದೋ ದುಡ್ಡು ತೋರಿಸೋದು, ಯಾರ್ದೋ ಶೆಡ್ ತೋರಿಸೋದು, ಯಾರ್ದೋ ಕುರಿ ತೋರಿಸೋದು, ಆಮೇಲೆ ಈ ಥರ ಮಾಡಿ ಬರಲಿ ಸಬ್ಸಿಡಿ ತಗೋ ಸಂಬಂಧ ಮಾತ್ರ ಕುರಿ ಸಾಗಾಣಿಕೆ ಮಾಡಿದವ್ರು ಭಾಳ ಜನ ಅದಾರ. ಸೊ ಅಂಥವೆಲ್ಲ ಗೊತ್ತಾಗಿ ಅವನ್ನೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಆಲ್ಮೋಸ್ಟ್ ಕೊನೆ ಹಂತದಲ್ಲಿ ಒಂದು 10ರಿಂದ 15,000 ಅಪ್ಲಿಕೇಶನ್ ರನ್ನಿಂಗ್ ಇದಾವೆ. ಸೊ ನಮ್ಮದು 1ನೇ ಕಂತು ರಿಲೀಸ್ ಆಗಿ 2ನೇ ಕಂತು ನಾವು ಮಾಡಿಕೊಟ್ಟದ್ದು ರಿಲೀಸ್ ಆಗಿದಾವೆ. ನಾವು ನಮ್ಮ ಕಡೆಯಿಂದ ಬಂದ್ರೆ ನಾವು PMEGP ಆಗಿರ್ಬೋದು, NLM ಆಗಿರ್ಬೋದು, ಪ್ರೊಜೆಕ್ಟ್ ರಿಪೋರ್ಟ, ತರಬೇತಿ, ಕೊಟೇಶನ್ನ, ಬಿಲ್ಲ ಎಲ್ಲ ನಾವು ಕೊಟ್ಟು ನಾವು ಶೆಡ್ ಮಾಡಿಕೊಡ್ತೀವಿ, ನಾವು ತಳಿ ತಂದು ಕೊಡ್ತೀವಿ, ರೀಮಾರ್ಕೆಟ್ ನಾವು ಮಾಡ್ತೀವಿ, ಫುಡ್ ನಾವು ಕೊಡ್ತೀವಿ, ಸೈಲೇಜ್ ನಾವು ಕೊಡ್ತೀವಿ. ನಮ್ಗೆ ಒಟ್ಟಾರೆಯಾಗಿ ಕುರಿ ಸಾಗಾಣಿಕೆ ಮಾಡ್ತೇನೆ ಅನ್ನೋರು ಸೊ ನಮ್ಮ ಜೊತೆಗೆ ಬಂದರೆ ಅವ್ರು ಎಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಲಾಸ್ ಆಗ್ದಂಗೆ ನೋಡುವಂಥ ಜವಾಬ್ದಾರಿ ಮೌರ್ಯ ಪಶುವೈದ್ಯ ಅಕಾಡೆಮಿ ಸಂಸ್ಥೆ ಕೆಲಸ ಮಾಡೋದು. ಸರ್ ಇವಾಗ ರೀ NLM ಸ್ಕೀಮ್ ಅಂದ್ರೆ ರೀ ಇಂತಿಷ್ಟು ಸೈಜ್ ಅಷ್ಟೇ ಐತ್ರಿ, ನಾವು ಕಡಿಮೆ ಮಟ್ಟದಾಗ ಮಾಡ್ಕೊಂಡ್ರೆ ನಡೀತೀರಿ ಅಷ್ಟ? ಅವ್ರ ದೊಡ್ಡ ಅವ್ರು ಇಲ್ಲ, NLM ಇನ್ನೂ ಸ್ಟಾರ್ಟ್ ಆಗಿಲ್ಲ. NLM ಬಗ್ಗೆ ಹೆಚ್ಚಿನ ಮಾಹಿತಿ ಬೇಡ. ಯಾಕಂತಂದ್ರೆ NLM ಸ್ಟಾರ್ಟ್ ಆದ್ರೆ ಅದ್ರ ಬಗ್ಗೆ ಇನ್ನೂ ಪರಿಪೂರ್ಣ ಮಾಹಿತಿ ಕೊಡೋನು. ಸದ್ಯ ಪ್ರೆಸೆಂಟ್ PMEGP ಐತಿ. PMEGP ಹೆಂಗೈತೆ ಅಂದ್ರೆ SC ST ಮಾತ್ರ ರಿಸರ್ವ್ ಐತಿ ಈಗ ಸದ್ಯಕ್ಕೆ. ಸೊ ಅದನ್ನು ಜನರಲ್ದವ್ರಿಗೆ ಕೊಡ್ತಾರೋ, ಬಟ್ ಲೇಟ್ ಆಗುತ್ತೆ. ಒಂದು ವೇಳೆ ಫಂಡ್ ಬರ್ಬೋದು, ಬರದೇ ಇರ್ಬೋದು, ಸ್ವಲ್ಪ ಲೇಟ್ ಪ್ರೊಸೆಸ್ ಆಕೈತೆ. ಬಟ್ ಈಗ SC ST ಮಾತ್ರ ರಿಸರ್ವ್ ಐತಿ. ಹೈನುಗಾರಿಕೆ ಆಡು, ಕೋಳಿ, ಕುರಿ, ದನ ಎಲ್ಲನೂ ಮಾಡ್ಬೋದು. ಹೈನುಗಾರಿಕೆ ಬೇಕಂದ್ರೆ ಅದನ್ನು ಮಾಡಿಸ್ಕೊಡ್ತೇನೆ. ಬೇಕಂದ್ರೆ ಬರ್ರಿ, ನಿಮ್ಗೆ ಎಲ್ಲ ಥರದ ಮಾಹಿತಿ ಕೊಟ್ಟು ನಿಮ್ಗೆ ಪ್ರೊಸೆಸ್ ಮಾಡುವಂಥ ಕೆಲಸ ಈ ನಮ್ಮ ಸಂಸ್ಥೆ ಮಾಡುತ್ತೆ. ಮೌರ್ಯ ಪಶುವೈದ್ಯ. ಸರ್ ಇವಾಗ ರೀ ನೀವು ಹೇಳ್ರಿ ಎಲ್ಲ ತಳಿಗಳ ಆಯ್ಕೆ ಹೇಳ್ರಿ, ಮತ್ತು ಶೆಡ್ಡಿನ ಬಗ್ಗೆನೂ ಹೇಳ್ರಿ. ಇವಾಗ ನಂದೊಂದು ಕ್ವಶನ್ ಐತ್ರಿ ಸರ್, ಏನಂದ್ರೆ ರೀ ಇವಾಗ ರೀ ಎಲ್ಲರೂ ಟಗರು ಸಾಕಾಣಿಕೆ ಮಾಡತ್ತಾರು ಮತ್ತು ಹೋತ ಸಾಕಾಣಿಕೆ ಮಾಡ್ತಾರೆ, ಅಂದ್ರೆ ಗಂಡು ಮೇಕೆಗಳು ಸಾಕಾಣಿಕೆ ಮಾಡತ್ತಾರೆ. ಸರ್ ಇವಾಗ ರೀ ನಾವು ಹೊಂತುಗಳು ಅಥವಾ ಟಗರು ಸಾಕಾಣಿಕೆ ಮಾಡ್ರೆ ಬೆಟರ್ ರೀ, ಅಥವಾ ಕುರಿ ಸಾಕಾಣಿಕೆ ಅಂದ್ರೆ ಹೆಣ್ಣು ಕುರಿ ಅಥವಾ ಹೆಣ್ಣು ಮೇಕೆ ಸಾಕಾಣಿಕೆ ಮಾಡ್ರೆ ಬೆಟರ್ ರೀ? ಸರ್ ತಳಿ ಸಂವರ್ಧನೆ ಒಳಗೆ ನಮ್ಮಲ್ಲಿ ರೀಪ್ರೊಡಕ್ಷನ್ ಆಗುವಂಥ ತಳಿ ಹಾಕಿದ್ರೆ ಭಾಳ ಬೆಟ್ರ್. ಬಟ್ ಇಲ್ಲಿ ಸಮಸ್ಯೆ ಏನಂದ್ರೆ ಸ್ವಲ್ಪ ಇಳಿಸುವಾಗ ಮರಿ ಹಾಕುವಾಗ ಸ್ವಲ್ಪ ಮೇಂಟೈನ್ ಫೀಡ್ ಬಗ್ಗೆ ನೀವು ಮ್ಯಾನೇಜ್ಮೆಂಟ್ ನೋಡ್ರಿ. ಹುಡ್ತಾ ಯಾರು ಕಲ್ತ ಬಂದಿರೋದಿಲ್ಲ, ಕಲಿಬೇಕು. ಇದೊಂದು ಸ್ವಲ್ಪ ನಾವು ಪಾರ್ಟ್ ನಾವು ತಿಳ್ಕೊಂಡ್ರೆ ಸರ್ ಇದರಂಥ ಲಾಭ ಯಾವುದಿಲ್ಲ. ಯಾಕಂತಂದ್ರೆ ನಾನು ಕಳೆದ 13 ವರ್ಷದಿಂದ
ನಾ ತಳಿ ಸಂವರ್ಧನೆ ಬಿಟ್ಟು ಪ್ಯಾಟ್ನಿಂಗ್ ಯಾವಾಗ ಮಾಡಿಲ್ಲ. ಪ್ಯಾಟ್ನಿಂಗ್ ಯಾಕೆ ಮಾಡೋದಿಲ್ಲ ಅಂದ್ರೆ ನೀ ಹೇಳಿಲ್ಲ ಮಾರ್ಕೆಟ್ ಸಮಸ್ಯೆ, Yes, ಈ yes. ಕಮಿಷನ್ ಕೊಡೋದು ತಗೋದು ಪ್ರತಿ ಸಲ ಮಾಡಬೇಕು, ಪ್ರತಿ ಸಲ ಓಡಾಡಬೇಕು. ಅಷ್ಟರೊಳಗೆ ಏನಾರು ಪ್ರತಿ ಸಲ ಮತ್ತು ಇನ್ನೊಂದು ನೀವು ಈ ಯಾವುದೋ ಒಂದು ಪೇಟೆಗೆ ಒಂದು 10-20 ತರ್ತೀರಿ, ಮತ್ತೊಂದು ಪೇಟೆಗೆ ಒಂದು 10-20 ತರ್ತೀರಿ, ಅಲ್ಲಿಂದ ಯಾವುದೋ ಒಂದು ರೋಗ ಬಂತಪ್ಪ ಅಂತಂದ್ರೆ ಎಲ್ಲದಕ್ಕೂ PPR ಬೇರೆ ಬೇರೆ ರೋಗಗಳು ಎಲ್ಲದಕ್ಕೂ ಶೆಡ್ಡಿಗೆ ಬಂದು ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರ್ತೈತಿ. ಅಂಥ ಸಂದರ್ಭದಾಗ ಬಂತಪ್ಪ ಅಂದ್ರೆ PPR ಯಾವ್ದಾರು ಒಂದು ಬಂತಂದ್ರೆ ನಿಮ್ಗೆಲ್ಲ ಇಡೀ ಮರಿಗಳು ಸಾಯುವಂಥ ಚಾನ್ಸಸ್ ಇರುತ್ತೆ. ಆದ್ರೆ ಸ್ಟಾಲ್ ಫೀಡಿಂಗ್ದಾಗ ಏನಾಗುತ್ತೆ ರೀ, ನಮ್ಮಲ್ಲಿ ರೋಗದ ಲಕ್ಷಣಗಳು 100ಕ್ಕೆ 90% ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದ್ರೆ ಇಲ್ಲಿ ಸಮತೋಲನ ಆಹಾರ ಮೇಂಟೈನ್ ಮಾಡ್ತೀವಿ, ಬಾವಿ ನೀರು ಕೊಡ್ತೀವಿ, ಆಮೇಲೆ ವೆದರ್ ಮೇಂಟೈನ್ ಮಾಡ್ತೀವಿ. ಹೀಗಿರೋದ್ರಿಂದ ಪ್ರತಿಯೊಂದು ವ್ಯಾಕ್ಸಿನೇಷನ್ ನಾವು ಡಿವಾರ್ಮಿಂಗ್ ಬಿಟ್ಟರೆ ಆಲ್ಮೋಸ್ಟ್ ಬೇರೆ ಯಾವುದೂ ವ್ಯಾಕ್ಸಿನೇಷನ್ ಮಾಡೋದಿಲ್ಲ. ಆದ್ರೆ ನೀವು ಟಗರು ಸಾಗಾಣಿಕೆ ಅಂತ ಬಂದಾಗ ಪ್ರತಿ ಸಲ ಮಾಡಬೇಕಾಕೈತಿ. ಒಂದಕ್ಕೆ ಇರ್ತೈತಿ, ಒಂದು ಇರೋದಿಲ್ಲ. ಬೇರೆ ಪೇಟೆಯಿಂದ ಬರುವಾಗ ಈ ಸಂತೆಗಳಾಗ ಮರಿ ತರ್ತಿರ್ತೀರಿ, ಒಂದು ವಾರ ನೀವು ಬೇರೆ ಬೇರೆ ಹೋಗ್ರಿ, ಬೇರೆ ಬೇರೆ ರೋಗಗಳು ಎಲ್ಲೆಲ್ಲೋ ಬಂದು ಅಂಟು ರೋಗಗಳು ಬರುವಂಥ ಚಾನ್ಸ್. ಹೀಗಾಗಿ ನಾನು ಹೆಚ್ಚಿನ ಲಾಭ ಆಗಿರ್ಬೋದು ಅಥವಾ ತಳಿ ಇದೇನು ರಿಸ್ಕ್ ಇಲ್ಲ. ಸಪೋಸ್ ಈಗ ನಮ್ಮಲ್ಲಿ ಒಂದು 3-4 ಮರಿ ಸತ್ರು, ಒಂದು 20-30 ಮರಿ ಹುಡ್ತಿರ್ತಾವೆ, ಪ್ರತಿ ತಿಂಗಳು ಒಂದು 10 ಹುಟ್ಟೇವು ಅಂದ್ರೆ 2 ಸತ್ರ ಏನು ಸಮಸ್ಯೆ ಅನ್ಸಂಗಿಲ್ಲ. ಬಟ್ ಅದು ತಂದದ್ರು ಏನಾದರೂ ನಿಮ್ಗೆ ಎಕ್ಸ್ಪೈರ್ ಅದ ನಿಮಗೆ ಮನಸ್ಸಿಗೆ ನೋವಾಗುತ್ತೆ. ಸೊ ಹೀಗಾಗಿ ನಾನು ತಳಿ ಸಂವರ್ಧನೆ ಆಯ್ಕೆ ಮುಂದಾರು ಅದ್ರಾಗ ಹೋಗ್ತೀನಿ. ನನ್ನ ಕಂಡೀಷನ್ ಹಂಗೆ. ಧನ್ಯವಾದಗಳು.